ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಆಸುಂಡಿ ಗ್ರಾಮದ ರವಿಕುಮಾರ್ ಕೊಲೆಗೆ ಸಂಬಂಧಿಸಿದಂತೆ 10 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಬಳ್ಳಾರಿ ಎಸ್ಪಿ ಡಾಕ್ಟರ್ ಶೋಭಾರಾಣಿ ವಿಜೆ ಇಂದು ತಿಳಿಸಿದ್ದಾರೆ. ಈ ಬಗ್ಗೆ ಫಿರ್ಯಾದುದಾರ ಶೇಖರ್ ಅವರು ಅಕ್ಟೋಬರ್ 24ರಂದು ದೂರು ನೀಡಿದ್ದು, ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಕೊಲೆಯಾಗಿದ್ದು, ಈ ಸಂಬಂಧ ವರದಿಯಾದ 48 ಗಂಟೆಗಳಲ್ಲಿ ಪ್ರಕರಣವನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರ ಕಾರ್ಯವೈಖರಿಯನ್ನು ಎಸ್ಪಿ ಅವರು ಶ್ಲಾಘಿಸಿದ್ದಾರೆ. ಯಾರೋ ಹೊಡೆದು ಅವ್ರನ್ನ ಕೊಲೆ ಮಾಡಿರ್ತಾರೆ ಅನ್ನೋದಾಗಿ ತಿಳಿಸಿ ಒಂದು ದೂರನ್ನು ನೀಡಿದ್ದು, ಇದನ್ನು ಈ ಪ್ರಕರಣವನ್ನು ಯುನಿಯನ್ ನಂಬರ್ 182/25 ಕಲಂ 189 ಸಬ್ಕ್ಲಾಸ್ 2, 189 ಸಬ್ಕ್ಲಾಸ್ 4, 191 ಸಬ್ಕ್ಲಾಸ್ 2, 191 ಸಬ್ಕ್ಲಾಸ್ 3, 126 ಸಬ್ಕ್ಲಾಸ್ 2, 103 ಸಬ್ಕ್ಲಾಸ್ 1, 190 BNS ನಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಿದ್ದು, ಅಡಿಷನಲ್ ಎಸ್ ಪಿ ನವೀನ್ ಕುಮಾರ್ ರವರ ಮಾರ್ಗದರ್ಶನದಲ್ಲಿ DSP ಮಾಲ್ತೇಶ್ ಹಾಗೂ CBI PDL ರುದ್ರಪ್ಪ ಹಾಗೂ PI ರೂರಲ್ ಸತೀಶ್, ಸಬ್ ಇನ್ಸ್ಪೆಕ್ಟರ್ಗಳಾದ ಕಾಳಿಂಗ ಮತ್ತು ತಿಮ್ಮಾರೆಡ್ಡಿ ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿತ್ತು. ಈ ಪ್ರಕರಣ ತದನಂತರ ತಿಳಿದು ಬರುತ್ತೆ. ಇದಕ್ಕೂ ಮುಂಚೆ ಆ 128/24 ಕ್ರೈಮ್ ನಂಬರಲ್ಲಿ ಲಿಂಗಣ್ಣ ಅನ್ನೋರು ಒಬ್ಬರ ಅಕ್ಯೂಸ್ಡ್ನ ಅರೆಸ್ಟ್ ಮಾಡಿರ್ತದೆ. ಇದು ಒಂದು ರೇಪ್ ಕೇಸ್ ಆಗಿರುತ್ತೆ. ಇದರಲ್ಲಿ ಅಕ್ಯೂಸ್ಡ್ ಲಿಂಗಣ್ಣ ಅವರು ಈ ಪ್ರಕರಣದಲ್ಲಿ, ಅಂದರೆ ರವಿ ಅವರ ಮರ್ಡರ್ ಪ್ರಕರಣದಲ್ಲಿ A1 ರೆಕ್ಕಿ ಹೊನ್ನೂರು ಸ್ವಾಮಿ ಅವರ ಬ್ರದರ್ ಆಗಿರ್ತಾರೆ. ಯಾಕೆ ದ್ವೇಷ ಇರುತ್ತಂದ್ರೆ, ಅವ್ರಿಗೆ ಅವಾಗ ರೇಪ್ ಕೇಸಲ್ಲಿ ಕಾಂಪ್ರಮೈಸ್ ಆಗಲಿಕ್ಕೆ ಅವರು ಟ್ರೈ ಮಾಡಿರ್ತಾರೆ. ಅವಾಗ ರವಿ ಅವರು ಖುದ್ದಾಗಿ ಇವರೇನೆ ಅವ್ರಿಗೆ ಮಾತಾಡಿ ಕಾಂಪ್ರಮೈಸ್ ಆಗಕ್ಕೆ ಬಿಡದೆ FIR ದಾಖಲು ಮಾಡಿಸಿರ್ತಾರೆ ಅನ್ನೋದು ಒಂದು ದ್ವೇಷ ಇರುತ್ತೆ. ಇದನ್ನು ಹೊರತುಪಡಿಸಿ ಪದೇ ಪದೇ ಅವರು ಏನಾದರೂ ಮಾಡಬೇಕಾದ್ರೆ ಇವರು ಆಪೋನೆಂಟ್ ಜೊತೆ ಸಪೋರ್ಟ್ ಮಾಡೋಂಥದ್ದು ಒಂದು ಪ್ರವೃತ್ತಿ ಇತ್ತು ಅಂತ ರವಿ ಅವರಿಗೆ ಇವ್ರಿಗೆ ದ್ವೇಷ ಸ್ಟಾರ್ಟ್ ಆಗಿರುತ್ತೆ. ಇವರು ದಿನಾಂಕ 22ರಂದೇ ಒಂದು ಪ್ಲ್ಯಾನ್ ಮಾಡ್ತಾರೆ ಮರ್ಡರ್ ಮಾಡಬೇಕಂತ ಹೇಳಿದ್ರು. ಬಟ್ ಅವತ್ತು ಸಕ್ಸಸ್ ಆಗಲ್ಲ. ತದನಂತರ ಆ ದಿವಸ ಇನ್ಸಿಡೆಂಟ್ ಆಗಿರುತ್ತೆ. ಆ ದಿವಸ ಶೇಖರ್ ಮತ್ತು ಸುರೇಂದ್ರ ಅನ್ನೋರು ಬೈಕಲ್ಲಿ ಹೋಗಿರ್ತಾರೆ. ಸುರೇಂದ್ರ ಅವರು ಡ್ರೈವ್ ಮಾಡ್ತಿರ್ತಾರೆ, ಶೇಖರು ಅವ್ರಿಗೆ ಹೊಡಿತಾರೆ. ಮತ್ತು ಹೊನ್ನೂರು ಸ್ವಾಮಿ ಮತ್ತು ಪ್ರಸಾದ್ ರವರು ಒಂದು ಅಂಡರ್ ಪಾಸ್ ಇರುತ್ತೆ, ಅಲ್ಲಿ ನಿಂತು ವಾಚ್ ಮಾಡ್ತಿರ್ತಾರೆ. ಇನ್ನು ಉಳಿದ ಅಕ್ಯೂಸ್ಡ್ ದೊಡ್ಡ ಹೊನ್ನೂರು ಸ್ವಾಮಿ ಅಥವಾ ರೇಖಿ ಹೊನ್ನೂರು ಸ್ವಾಮಿ ಮತ್ತು ದುಬ್ಬು ಹೊನ್ನೂರು ಸ್ವಾಮಿ, ದೊಡ್ಡ ಯರಪ್ಪ, ಆಟೋ ಯರಿಸ್ವಾಮಿ, ಪ್ರಕಾಶ್ ಮತ್ತು ಉಳಿದವರೆಲ್ಲ ಇದು ಕಾನ್ಸ್ಪಿರಸಿಯಲ್ಲಿ ಪಾಲ್ಗೊಂಡಿರ್ತಾರೆ. ಅಂದರೆ ಪ್ಲ್ಯಾನ್ ಮಾಡಬೇಕಾದ್ರೆ ಅವರೆಲ್ಲರೂ ಪಾಲ್ಗೊಂಡಿರ್ತಾರೆ ಅಂತೇಳಿ ಇವ್ರನ್ನೆಲ್ಲರನ್ನೂ ಬಂಧಿಸಿ ಕಾನೂನು ರೀತಿ ಕ್ರಮವನ್ನು ಜರುಗಿಸಿ ಇವಾಗ ನ್ಯಾಯಾಂಗ ಬಂಧನದಲ್ಲಿ ರಸ್ತೆ ಅಪಘಾತದ ರೀತಿ ಮೊದಲನೇದಾಗಿ ಅವರು ರಸ್ತೆ ಅಪಘಾತದ ಥರ ಮಾಡಿರ್ತಾರೆ. ಯಾಕಂದರೆ ರಸ್ತೆ ಅಪಘಾತದಲ್ಲಿ ಸೆಲ್ಫ್ ಸ್ಕಿಡ್ ಆದಾಗ ಹೆಂಗೆ ಟೈರ್ ಮಾರ್ಕ್ಸ್ ಬರುತ್ತೆ, ಯಾವ ಥರ ರಸ್ತೆಯಲ್ಲಿ ಸೇಮ್ ಅದೇ ಥರನೇ ಒಂದು ಸೀನ್ ಆಫ್ ಕ್ರೈಮಲ್ಲಿ ಇರುತ್ತೆ. ತದನಂತರ ನಮಗೆ ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ ಅದು ಯಾವುದೋ ಒಂದು ಶಾರ್ಪ್ ಆಬ್ಜೆಕ್ಟು ಮತ್ತು ಯಾವುದೋ ಒಂದು ಹ್ಯಾಮರ್ ಟೈಪ್ ಅದು ಏನಾದ್ರು ಉಪಯೋಗಿಸಿರ್ಬೋದು ಅಂತೇಳಿ ಅವರು ಉಪಯೋಗಿಸಿರೋಂಥ ಬೈಕ್ ಮತ್ತು ಕುಡುಗೋಲು ಮತ್ತು ಸುತ್ತಿಗೆ ಸಹ ಸೀಸ್ ಮಾಡಿರ್ತಾರೆ. ರೇಪ್ ಕೇಸಲ್ಲಿ ಲಿಂಗರಾಜ್ ಅವರು ಮಾಡಿ ರೇಖಿ ಹೊನ್ನೂರು ಸ್ವಾಮಿ ಅವರ ಬ್ರದರ್ ಲಿಂಗಣ್ಣ ಸಣ್ಣ ಲಿಂಗಣ್ಣ ಅಂದ್ಬಿಟ್ಟು ಅವರು ಬ್ರದರ್ ಇರ್ತಾರೆ, ಅವರು ಇನ್ವಾಲ್ವ್ ಇರ್ತಾರೆ ರೇಪ್ ಕೇಸಲ್ಲಿ. ಇದನ್ನು ಕಾಂಪ್ರಮೈಸ್ ಮಾಡ್ಬೇಕಂತ ಹೇಳಿ ಅವರು ಒಪ್ಕೊಂಡಿರ್ತಾರೆ, ಅಪೋನೆಂಟು ಒಪ್ಕೊಂಡಿರ್ತಾರೆ ಅವರವರಲ್ಲಿ ಕಾಂಪ್ರಮೈಸ್ ಆಗಬೇಕಂತ. ಆದರೆ ರವಿ ಅವರು ಅದಕ್ಕೆ ಅವಕಾಶ ಕೊಡದೆ ಅವರಿಗೆ ಉತ್ತೇಜನ ನೀಡಿ ಅವರಿಗೆ FIR ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಾರೆ ಅಂತ ಹೇಳಿ ಇವರಿಗೆ ವೈಷಮ್ಯ ಇರ್ತದೆ. ಮತ್ತು ಇವಾಗ ಒಂದು ಅಲ್ಲಿ ಪೊಲೀಸವ್ರನ್ನ ಸಹ ನಾವು ಪಿಕೆಟಿಂಗ್ ಪಾಯಿಂಟ್ ಹಾಕಿರ್ತೀವಿ, ನೋಡಿಕೊಂಡು ಅವ್ರಿಗೆ ಏನು ಪ್ರಿವೆಂಟಿವ್ ಮೆಷರ್ಸ್ ಮಾಡ್ಬೋದು ಎಲ್ಲ ಸಹ ನಾವು ಮಾಡ್ತೀವಿ. ಎಷ್ಟು ಜನ ಅರೆಸ್ಟ್ ಆಗಿರೋದು? ಟೋಟಲಿ 10 ಜನ ಅರೆಸ್ಟ್ ಆಗಿದ್ದಾರೆ. ಗೊತ್ತಾ ಫಸ್ಟಿಗೆ ಕೇಸ್ ಆದಾಗ
ಲೊಕೇಶನ್ ಯಾವ ರೀತಿ ರೆಸಾರ್ಟ್ ಆಯಿತು, ಹೇಗೆ ಕಾರ್ಯಾಚರಣೆ ಮಾಡಿದ್ರು? ಅಲ್ಲ, ಆ್ಯಕ್ಚುಲಿ ಅವರು ಮಿಸ್ಸಿಂಗ್ ಅಂತ ಹೇಳ್ತಾರೆ. ಅವರು 23ನೇ ತಾರೀಕು ಕೆಲಸ ಮುಗಿಸ್ಕೊಂಡು ಸುಮಾರು 8:30 ಸಮಯದಲ್ಲಿ ಅವರು ವಾಪಸ್ ಹಿಂತಿರುಗಬೇಕಾಗಿರುತ್ತೆ, 8:30-9 ಗಂಟೆಯಲ್ಲಿ. ಆದರೆ ಅವರು ಹಿಂತಿರುಗಲ್ಲ. ಆವಾಗ ಅವರು ಲೋಕಲ್ ಹುಡುಕ್ಬಿಟ್ಟು ಹೇಳಿರ್ತಾರೆ ಹಿಂಗೆ ಸಿಗ್ತಾ ಇಲ್ಲ ಅಂತ. ಫಸ್ಟು ಅದೇ ಲೊಕ್ಯಾಲಿಟಿಲೇ ಬರುತ್ತೆ ಅದು ಟವರ್ ಲೊಕೇಶನ್. ಬಿಕಾಸ್ ಅದು ನೈಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ವ್ಯಾಪ್ತಿ ಬರೋದಂತೆ. ಎಲ್ಲ ಹುಡುಕಾಡಿರ್ತಾರೆ, ಸಿಕ್ಕಲ್ಲ. 24ನೇ ತಾರೀಕು ಬೆಳಗಿನ ಜಾವ 6 ಗಂಟೆಯಲ್ಲಿ ಅದು ಶವ ಪತ್ತೆ ಆಗುತ್ತೆ. ಏನು ಕೆಲಸ ಮಾಡ್ಕೊಂಡು ಅವರು ಒಂದು ಫರ್ಟಿಲೈಸರ್ಸ್ ಶಾಪಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ತಿಳಿ ಬಂದಿದೆ. ಮರ್ಡರ್ ಮಾಡಿರೋ ಆರೋಪಿಗಳು ವ್ಯವಸಾಯ. ಮೇಡಮ್, ಏನಾದರೂ ಪೊಲಿಟಿಕಲ್ ಲಿಂಕ್ ಇತ್ತಾ ಮೇಡಮ್? ಇಲ್ಲ, ಆ ಥರ ಪೊಲಿಟಿಕಲ್ ಲಿಂಕ್ ಏನಿಲ್ಲ. ಅವ್ರದ್ದು ವೈಷಮ್ಯ ಅಷ್ಟೇ. ಹಳ್ಳಿಯಲ್ಲಿ ಏನು ಮಾಡಿದ್ರು, ರೆಕ್ಕಿಹೊನ್ನೂರು ಸ್ವಾಮಿಯವರು ಅವ್ರ ಕಡೆಯವರು ಏನು ಮಾಡಿದ್ರು ಅದಕ್ಕೆ ಆಪೋಸಿಟಾಗಿ ಇವರು ಮಾಡ್ತಾಯಿದ್ರು. ಇನ್ ಕೇಸ್ ಬೇರೆ ಯಾರಾದರೂ ಡಿಸ್ಪ್ಯೂಟ್ ಇದ್ದರೆ ಅವರು ಆಪೋನೆಂಟ್ಗೆ ಸಪೋರ್ಟ್ ಮಾಡ್ತಾಯಿದ್ರು, ರವಿ ಅಂತ ಹೇಳ್ಬಿಟ್ಟು. ಇವ್ರ ಮೇಲೆ ವೈಷಮ್ಯ ಇರುತ್ತೆ ಅಷ್ಟೆ. ನೆಕ್ಸ್ಟ್ ಎಲೆಕ್ಷನಲ್ಲಿ ಇವರು ಕಂಟೆಸ್ಟ್ ಮಾಡಬೇಕಂತ ಪ್ಲಾನ್ ಇತ್ತು, ಅಡ್ಡ ಆಗ್ತಾರೋ? ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಏನಂದರೆ ಮೇಯ್ನ್ ಅದು ಕ್ರೈಮ್ ನಂಬರ್ 128/24 FIR ಮಾಡಿಸ್ಲಿಕ್ಕೆ ಇವರು ಇದು ಮಾಡಿದ್ದಾರೆ, ಉತ್ತೇಜನ ನೀಡಿದ್ದಾರೆ. ಇಲ್ಲಾಂದರೆ ಅದು ಕಾಂಪ್ರಮೈಸ್ ಆಗ್ತಿತ್ತು. ಅದಕ್ಕಾಗಿ ಅವ್ರ ತಮ್ಮ ಜೈಲಲ್ಲಿದ್ದಾರೆ ಅನ್ನೋದು ಅವ್ರಿಗೆ ವೈಷಮ್ಯ ಬೆಳೆದಿರುತ್ತೆ ಅಷ್ಟೆ. ಬರೀ ಹೆಡ್ ಇಂಜುರಿ ಮಾತ್ರ ಆಗಿದೆ. ಮತ್ತು ಅವರು ಸೀನ್ ಸ್ಪಾಟಲ್ಲಿ ಹಂಗೆ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಆಕ್ಸಿಡೆಂಟಿಂದ ಡೆತ್ ಆಗಿರ್ಬೋದು, ಸೆಲ್ಫ್ ಸ್ಕಿಡ್. ಬಿಕಾಸ್ ಅವತ್ತು ಮಳೆ ಬರ್ತಾ ಇರುತ್ತೆ, 23 ರಾತ್ರಿ ತುಂಬ ಮಳೆ ಇರುತ್ತೆ. ಅದರಿಂದ ಸ್ಕಿಡ್ ಆಗಿ